ನಮಸ್ಕಾರ, ನನ್ನ ಹೆಸರು ನಮ್ರತಾ ಮಿಲಿಂದ್ ದೇಸಾಯಿ, ಚೈರ್ಮನ್ ಸ್ಟಾರ್, ಬೆಳಗಾಂ, ಕರ್ನಾಟಕ. ಇವತ್ತು ನಾನು 3 ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡೋತೀನಿ. ಅದರೊಳಗಡೆ ಫಸ್ಟ್ ಪ್ರಾಡಕ್ಟ್ಸ್ ಇದೆ ಶ್ರೀ ತುಳಸಿ. ಈ ಪ್ರಾಡಕ್ಟ್ಸ್ ಇಂದ ನಮಗೆ ಏನು ಬೆನಿಫಿಟ್ಸ್ ಸಿಗ್ತದೆ? ಫಸ್ಟ್ ಆಫ್ ಆಲ್ ನಮಗೆ ರೋಗ ಎತ್ತರಿಂದ ಬರ್ತಾ ಇದ್ದಾವೆ, ಇದು ನಾವು ತಿಳ್ಕೊಂಡ್ರೆ ಅದರಿಂದ ದೂರ ಇರೋದಕ್ಕೆ ಹೆಲ್ಪ್ ಆಗ್ತದೆ. ರೋಗ ಬರೋದಕ್ಕೆ ಕಾರಣಗಳು ಇದಾವೆ 5. ಫಸ್ಟ್ ಕಾರಣ ಬರ್ತದೆ ರೇಡಿಯೇಷನ್ಸ್. ರೇಡಿಯೇಷನ್ಸ್ ಅಂದ್ರೆ ಏನು? ಟಿವಿ, ಲ್ಯಾಪ್ಟಾಪ್, ಮೊಬೈಲ್ಸ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತು, ಅದರಿಂದ ನಮಗೆ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತದೆ. ಎರಡನೇದು ನಮ್ದು ಉಸಿರು, ಆಕ್ಸಿಜನ್ ಕೆಪಾಸಿಟಿ. ಇವತ್ತು ಮನುಷ್ಯರಿಗಿಂತ ಜಾಸ್ತಿ ಸಂಖ್ಯೆ ಗಾಡಿ, ಫ್ಯಾಕ್ಟರಿ, ಇಂಡಸ್ಟ್ರೀಸ್ ನಿಂದ ಕೂಡ ಆ ಹೊಗೆ ನಮ್ಮ ಬಾಡಿ ಒಳಗೆ ಹೋಗೋದ್ರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತದೆ. ಮೂರನೇದು ನಮ್ದು ನೀರೊಳಗಡೆ ಪೌಡರ್, ಫಿಲ್ಟರ್, ಕೆಮಿಕಲ್ಸ್ ಹಾಕಿದ ನೀರು ನಾವು ತಗೊಳ್ತಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗ್ತದೆ. ನಾಲ್ಕನೇದು ನಮ್ದು ಆಹಾರ. ಇವತ್ತು ಹೊಲದೊಳಗಡೆ ಯೂರಿಯಾ, ಪೆಸ್ಟಿಸೈಡ್ಸ್, ಕೆಮಿಕಲ್ ಹಾಕ್ತಾ ಇದೀವಿ, ಅದನ್ನೇ ಆಹಾರ ನಾವು ತಿಂತಾ ಇದೀವಿ, ಅದರಿಂದನೂ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತದೆ. ಐದನೇದು ನಮ್ದು ಆಲೋಪತಿ, ಇಂಗ್ಲಿಷ್ ಔಷಧಿ, ಗುಳಿಗೆ, ಮೆಡಿಸಿನ್ಸ್. ಯಾವುದೇ ಒಂದು ರೋಗ ತಗೊಳ್ಳಿ, ಶುಗರ್, ಬಿಪಿ, ಥೈರಾಯ್ಡ್, ಕ್ಯಾನ್ಸರ್ಸ್, ಯಾವತ್ತು ನಮಗೆ ಒಂದು ರೋಗ ಸ್ಟಾರ್ಟ್ ಆಗುತ್ತೆ ಅವಾಗ ಕಮ್ಮಿ ಲೆವೆಲ್ ಗುಳಿಗಿನಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಶುಗರ್. ಸ್ವಲ್ಪ ದಿನ ಆದ್ಮೇಲೆ ಗುಳಿಗೆ ಲೆವೆಲ್ ಜಾಸ್ತಿ ಆಗುತ್ತೆ, ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಟ್ಯಾಬ್ಲೆಟ್ಸ್ ಜಾಗದಲ್ಲಿ ಇನ್ಸುಲಿನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಡಯಾಲಿಸಿಸ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಕಿಡ್ನಿ ಫೇಲ್, ಆಮೇಲೆ ಡೆತ್. ಈ ತರ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಇವತ್ತು ವಾತಾವರಣ, ನೀರು, ಎತ್ತರ, ಇದು ಎಲ್ಲರಿಂದಲೂ ಸೈಡ್ ಎಫೆಕ್ಟ್ಸ್ ನಮಗೆ ಆಗ್ತದೆ. ಸೊ ಅದಕ್ಕೋಸ್ಕರ ಇದು ನಮ್ದು IMC ಶ್ರೀ ತುಳಸಿ ಯೂಸ್ ಮಾಡೋದ್ರಿಂದ ನಮಗೆ ಏನ್ ಬೆನಿಫಿಟ್ಸ್ ಸಿಗ್ತದೆ? ಈ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಫಸ್ಟ್ ಆಫ್ ಆಲ್ 200ಕ್ಕಿಂತ ಜಾಸ್ತಿ ರೋಗದ ಮೇಲೆ ಕೆಲಸ ಮಾಡುತ್ತೆ. ಇದು ರಾಮ್ ತುಳಸಿ, ಶ್ಯಾಮ್ ತುಳಸಿ, ವಿಷ್ಣು ತುಳಸಿ, ಶ್ವೇತ ತುಳಸಿ, ಲಿಂಬು ತುಳಸಿ. ಇದು 5 ತುಳಸಿನಿಂದ ರೆಡಿ ಮಾಡಿದ ಈ ಶ್ರೀ ತುಳಸಿ ನಮ್ಮ ಬಾಡಿ ಮೇಲೆ ಏನ್ ಇಫೆಕ್ಟ್ ಮಾಡುತ್ತೆ? ನಾರ್ಮಲಿ ಕೆಮ್ಮು, ನೆಗಡಿ, ಪಿತ್ತ, ಗ್ಯಾಸ್, ಅಸಿಡಿಟಿ, ಶುಗರ್, ಬಿಪಿ, ಥೈರಾಯ್ಡ್, ಕ್ಯಾನ್ಸರ್, ಈ ತರ ಪ್ರತಿಯೊಂದು ರೋಗದ ಮೇಲೆ ಕೆಲಸ ಮಾಡ್ತದೆ. ಅದೇ ರೀತಿ ತಲೆ ಒಳಗಡೆ ಡ್ಯಾಂಡ್ರಫ್ ಇದೆ, ಈಚಿಂಗ್ ಆಗ್ತಾ ಇದೆ, ಕೂದಲ ಉದುರ್ತಾ ಇದೆ, ರೆಗ್ಯುಲರ್ ಕೊಬ್ಬರಿ ಎಣ್ಣೆ ಒಳಗಡೆ ತುಳಸಿ ಮಿಕ್ಸ್ ಮಾಡಿ ರಾತ್ರಿ ಮಾಲಿಶ್ ಮಾಡಿ ನೆಕ್ಸ್ಟ್ ಡೇ ಸ್ನಾನ ಮಾಡೋದ್ರಿಂದ ಅದರೊಳಗೆ ಚೆನ್ನಾಗಿ ರಿಸಲ್ಟ್ ಸಿಗ್ತದೆ. ತಲೆನೋವು ಇತ್ತಂದ್ರೆ ತಲೆಗೆ 4 ಹನಿ ಹಚ್ಚೋದ್ರಿಂದ ತಲೆನೋವು ಕಮ್ಮಿ ಆಗುತ್ತೆ. ಮುಖದ ಮೇಲೆ ಚಿಬ್ಬು, ಮಂಗು, ಪಿಂಪಲ್ಸು, ರ್ಯಾಶಿಶು ಇತ್ತಂದ್ರೆ ಡೈಲಿ ನಾವು ನೈಟು 2 to 3 ಡ್ರಾಪ್ಸ್ ಮುಖಕ್ಕೆ ಹಚ್ಚೋದ್ರಿಂದ ಅದು ಮಾರ್ಕ್ಸ್ ಕೂಡ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ಕಿವಿ ನೋವು ಇತ್ತಂದ್ರೆ ಕಿವಿ ಒಳಗಡೆ 2 ಹನಿ ಹಾಕ್ಬೋದು, ಕಿವಿ ನೋವು ಕಂಟ್ರೋಲ್ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ಯಾವುದೇ ರೀತಿ ಉಸಿರಾಡೋದಕ್ಕೆ ತೊಂದರೆ ಆಗ್ತಾ ಇದ್ರೆ ಕಾಟನ್ ಒಳಗಡೆ 4 ಹನಿ ತುಳಸಿ ಹಾಕಿ ಸ್ಮೆಲ್ ತಗೋದ್ರಿಂದ ಮೂವ್ ಬ್ಲಾಕೇಜಸ್ ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಲ್ಲು ನೋವು ಇತ್ತಂದ್ರೆ ಕಾಟನ್ ಒಳಗಡೆ ತುಳಸಿ ಹಾಕಿ ಹಲ್ಲು ಪೇನ್ ಇದ್ದ ಜಾಗಕ್ಕೆ ನಾವು ತುಳಸಿ ಇರೋದ್ರಿಂದ ಪೇನ್ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬಾಯಿ ಒಳಗಡೆ ಗಾಯ ಆಗೋದ್ರಿಂದ ಬಾಯಿ ಒಳಗಡೆ 4 ಹನಿ ತುಳಸಿ ಹಾಕೋದ್ರಿಂದ ಅದು ಕೂಡ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಮಾಡ್ತದೆ. ಅದೇ ರೀತಿ ಯಾವುದೇ ರೀತಿ ಗಂಟಲು ಸಮಸ್ಯೆ, ಗಂಟಲದು ಕ್ಯಾನ್ಸರ್ ಇರೋದ್ರಿಂದ, ನುಂಗೋದಕ್ಕೆ ಏನಾದ್ರು ತ್ರಾಸ ಇರೋದ್ರಿಂದ ತುಳಸಿ ರೂಟೀನ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ಸ್ ನಮಗೆ ಸಿಗ್ತದೆ. ಹಾರ್ಟ್ ರಿಲೇಟೆಡ್ ದಮ, ಅಸ್ತಮ, ತೇಕ್ ಹತ್ತೋದು, ಹಾರ್ಟ್ ಒಳಗಡೆ ಬ್ಲಾಕೇಜಸ್ ಆಗೋದು, ದಾಹ ಹತ್ತೋದು, ನಡೆಯೋದಕ್ಕೆ ತ್ರಾಸ ಆಗೋದು, ಇದಕ್ಕೋಸ್ಕರ ತುಳಸಿನ ರೂಟೀನ್ ಯೂಸ್ ಮಾಡೋದು. ಹೊಟ್ಟೆ ಸಮಸ್ಯೆ, ಗ್ಯಾಸ್ಟ್ರಿಕ್ ಆಗೋದು, ನೀಟಾಗಿ ಮೋಷನ್ ಸಾಫ್ ಆಗ್ತಾ ಇಲ್ಲ, ಯೂರಿನ್ ನೀಟಾಗಿ ಪಾಸ್ ಆಗ್ತಾ ಇಲ್ಲ, ಹಸು ಆಗ್ತಾ ಇಲ್ಲ, ಹೊಟ್ಟೆ ಒಳಗಡೆ ಜಂತಾಗಿದೆ, ಹೊಟ್ಟೆ ರಿಲೇಟೆಡ್ ಯಾವುದೇ ರೀತಿ ಸಮಸ್ಯೆ ಇದ್ರೆ, ಸಣ್ಣ ಮಕ್ಕಳು ಊಟ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ತುಳಸಿ ರೂಟೀನ್ ಯೂಸ್ ಮಾಡ್ಬೋದು. ಅದೇ ರೀತಿ ಕಾಲು ನೋವು ಏನಾರು ಇತ್ತಂದ್ರೆ ಒಂದು ಬಕೆಟ್ ಬಿಸಿನೀರೊಳಗೆ 50 ಹನಿ ತುಳಸಿ ಹಾಕಿ ಕಾಲು ಅರ್ಧ ತಾಸು ನೀರೊಳಗೆ ಹಾಕಿದ್ರಿಂದ ಕಾಲು ನೋವು ಕಮ್ಮಿ ಆಗುತ್ತೆ. ಯಾವುದೇ ರೀತಿ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತಂದ್ರೆ ಎಳ್ಳೆಣ್ಣೆಯೊಳಗೆ ತುಳಸಿ ಮಿಕ್ಸ್ ಮಾಡಿ ರಾತ್ರಿ ಮಾಲಿಶ್ ಮಾಡಿ ನೆಕ್ಸ್ಟ್ ಡೇ ಸ್ನಾನ ಮಾಡೋದ್ರಿಂದ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ಸಣ್ಣ ಮಕ್ಕಳಿಗೆ ರಾತ್ರಿ ಅಪರಾತ್ರಿ ಜ್ವರ ಬಂತಂದ್ರೆ 5 ರಿಂದ 6 ಹನಿ ತುಳಸಿ ಬಾಡಿಗೆ ಮಾಲಿಶ್ ಮಾಡಿ ಅರ್ಧ ತಾಸು ಒಳಗಡೆ ಜ್ವರ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದೇ ರೀತಿ ಚಾಕು ಚೂರಿ ಏನಾರು ಹಾಕಿದ್ರೆ ರಕ್ತ ಬರ್ತದೆ, ಇಮಿಡಿಯೇಟ್ ತುಳಸಿ ಡ್ರಾಪ್ಸ್ ಹಾಕೋದ್ರಿಂದ ಅದು ಕೂಡ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಮಾಡ್ತದೆ. ಈ ತರ 200+ ಬಿಸಿದ ಮೇಲೆ ಈ ಶ್ರೀ ತುಳಸಿ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ಸ್ ಸಿಗ್ತದೆ. ಬಟ್ ಈ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಯಾವ ತರ? 1 ಇಯರ್ನಿಂದ 5 ವರ್ಷ ಡೈಲಿ 1 ಹನಿ ಯೂಸ್ ಮಾಡ್ಬೋದು. 5 ರಿಂದ 15 ವರ್ಷದವರು ಡೈಲಿ 2 ಹನಿ ಯೂಸ್ ಮಾಡ್ಬೋದು. 5 ರಿಂದ 15ರಿಂದ ಮೇಲ್ಪಟ್ಟವರು ಎಲ್ಲರೂ ಮುಂಜಾನೆ 4 ಹನಿ, ರಾತ್ರಿ 4 ಹನಿ, ಈ ತರ 250 ml ನೀರು ಒಳಗಡೆ ಡೈಲಿ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇತ್ತಂದ್ರೆ ಪ್ರಾಬ್ಲಮ್ಸ್ ಕಮ್ಮಿ ಮಾಡುತ್ತೆ. ಏನು ಪ್ರಾಬ್ಲಮ್ಸ್ ಇಲ್ಲ ಅಂದ್ರೆ ಇನ್ ಫ್ಯೂಚರ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಕ್ಕೆ ಕೊಡೋದಿಲ್ಲ. ಅದಕ್ಕೋಸ್ಕರ ರೆಗ್ಯುಲರ್ ಶ್ರೀ ತುಳಸಿ ಯೂಸ್ ಮಾಡ್ಬೋದು. ಅದ್ರ ಮೇಲೆ ಸೆಕೆಂಡ್ ಪ್ರಾಡಕ್ಟ್ಸ್ ಇದೆ ನಮ್ದು ಡೆಂಟಲ್ ಕ್ರೀಮ್. ನಾವು ಮಾರ್ಕೆಟ್ ಒಳಗಡೆ ಎಷ್ಟೊಂದು ಪೇಸ್ಟ್ ಯೂಸ್ ಮಾಡ್ತೀವಿ, ಬಟ್ ಈ ಪೇಸ್ಟ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ನಮ್ಗೆ ಸಿಗ್ತದೆ? 108 ಕಂಪ್ನಿ ಪೇಸ್ಟು, ಕೆಮಿಕಲ್ ಪೇಸ್ಟು ಯೂಸ್ ಮಾಡ್ತೀವಿ, ಬಟ್ ಆ ಪೇಸ್ಟ್ನಿಂದ ಯಾವುದೇ ರೀತಿ ಹಲ್ ಮೇಲೆ ಕೀಡಾಗೋದು, ತಲೆ ಬರೋದು, ಬಾಯಿಂದ ವಾಸನೆ ಬರೋದು, ರಕ್ತ ಬರೋದು, ಹಲ್ಲು ಅಡಗೋದು, ಹಲ್ಲಲ್ಲಿ ಕೀಡಾಗೋದು, ಇದು ಯಾವುದೇ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾ ಇಲ್ಲ. ಬಟ್ IMC ಈ ಡೆಂಟಲ್ ಕ್ರೀಮ್ನಿಂದ ನಮ್ದು ಹಲ್ ಮೇಲೆ ತಲೆ ಬರೋದು, ಬಾಯಿಂದ ವಾಸನೆ ಬರೋದು, ರಕ್ತ ಬರೋದು, ಹಲ್ಲು ಅಡಗೋದು, ಹಲ್ಲಲ್ಲಿ ಕೀಡಾಗೋದು, ಈ ತರ ಪ್ರತಿಯೊಂದು ತೊಂದರೆ ಕಮ್ಮಿ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡ್ತದೆ. ಕಂಪೇರ್ ನಾವು ಮಾಡೋದಕ್ಕೆ ಹೋದ್ರೆ ಮಾರ್ಕೆಟ್ ಒಳಗೆ ಇದ್ದಿದ್ದು ಯಾವುದೇ ಒಂದು ಪೇಸ್ಟು 200 ಗ್ರಾಮ್ ಪೇಸ್ಟ್ ರೇಟು 160 ರೂಪಾಯಿ, 180 ರೂಪಾಯಿ ಇದೆ. ಬಟ್ ಆ ಒಂದು ಪೇಸ್ಟು ಒಂದು ಮನುಷ್ಯನಿಗೆ 3 ತಿಂಗಳು ಬರ್ತದೆ. ಬಟ್ ಅದೇ ರೀತಿ ಈ ಪೇಸ್ಟ್ ಕೂಡ ಇದರ ರೇಟು 130 ರೂಪಾಯಿ ಇದೆ. ಬಟ್ ಈ ಪೇಸ್ಟು ನಮಗೂ 3 ತಿಂಗಳನ್ನೇ ಬರ್ತದೆ. ಬಟ್ ಈ ಪೇಸ್ಟ್ನಿಂದ ಪ್ರತಿಯೊಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗೋದಕ್ಕೋಸ್ಕರ ಹೆಲ್ಪ್ ಮಾಡ್ತದೆ. ಅದಕ್ಕೋಸ್ಕರ ಈ ಪೇಸ್ಟ್ ನಾವು ರೆಗ್ಯುಲರ್ ಯೂಸ್ ಮಾಡ್ಬೋದು. ಇದು ಪೇಸ್ಟು ಹಲ್ಲಿನ ಜೊತೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಅಂದ್ರೆ ಮುಖದ ಮೇಲೆ ಚಿಬ್ಬು, ಬಂಗು, ಈ ತರ ಏನಾಗುತ್ತೆ ಅಂದ್ರೆ ಅದಕ್ಕೋಸ್ಕರ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಗಾಯ ಆಯ್ತು ಅಥವಾ ಬಿಸಿನೀರು ಕೈ ಮೇಲೆ ಬಿದ್ದಿದೆ ಅಥವಾ ಯಾವುದೇ ರೀತಿ ಸುಟ್ಟಿದೆ ಅವಾಗೋಸ್ಕರ ಕೂಡ ಆಸ್ ಅ ಬರ್ನಾಲ್ ಟೈಪ್ ಕೂಡ ಇದು ಯೂಸ್ ಮಾಡ್ಬೋದು.
ಹೊಟ್ಟೆ ಒಳಗಡೆ ಬೇರೆ ಪೇಸ್ಟ್ ಹೋಗೋದ್ರಿಂದ ನಮಗೆ ಲಿವರ್ಗೆ ಕಿಡ್ನಿ ಮೇಲೆ ಇಫೆಕ್ಟ್ ಬರೋ ಸಾಧ್ಯತೆ ಇದೆ. ಅದರೊಳಗಡೆ ನಿಕೋಟಿನ್ ಮತ್ತೆ ಫ್ಲೋರೈಡ್ ಕಂಟೆಂಟ್ ಇದೆ. ಬಟ್ ಈ ಪೇಸ್ಟ್ ನಾವು ರೆಗ್ಯುಲರ್ ಹೊಟ್ಟೆ ಒಳಗೂ ಕೂಡ ಹೋಯ್ತಂದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾಕಂದ್ರೆ ಇದ್ರೊಳಗಡೆ ಲವಂಗ, ಪುದೀನ, ಶಂಕರ್, ಗೊಬ್ಬರ, ತುಳಸಿ, ಕಪ್ಪು ಈ ತರ ಕಂಟೆಂಟ್ ಇದೆ. ಬಟ್ ಈ ಪೇಸ್ಟ್ 100% 3-in-1 ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ರೂಟೀನ್ ಆಗಿ ಈ ಪೇಸ್ಟ್ ಯೂಸ್ ಮಾಡ್ಬೋದು. ಅದ್ರ ಮೇಲೆ ಕಂಟಿನ್ಯೂ ಮಾಡ್ಬೋದು. ಮೂರನೇ ಪ್ರಾಡಕ್ಟ್ಸ್ ನಮ್ದಿದೆ ಆಯುರ್ವೇದಿಕ್ ಸ್ಕಿನ್ ಕೇರ್ ಸೋಪ್. ಸೊ ಮಾರ್ಕೆಟ್ ಒಳಗಡೆ 2 ಟೈಪ್ ಸೋಪ್ಸ್ ಇದಾವೆ. ಒಂದಿದೆ ಬಾತಿಂಗ್ ಸೋಪ್, ಒಂದಿದೆ ಟಾಯ್ಲೆಟ್ ಸೋಪ್. ಬಟ್ ನಮ್ಮ ಮನೆಯೊಳಗೆ ಯಾವ ಸೋಪ್ಸ್ ನಾವು ಯೂಸ್ ಮಾಡ್ತಾ ಇದೀವಿ? ಬಾತಿಂಗ್ ಸೋಪ್ ಇಂಡಿಯಾ ಒಳಗಡೆ 2 ಇದಾವೆ. ಒಂದು ಡವ್ ಸೋಪ್, ಎರಡನೇದು ಪಿಯರ್ ಸೋಪ್. ಇದು ಬಾತಿಂಗ್ ಸೋಪ್ ಇದೆ. ಅದು ನಾನು ಹೇಳ್ತಾ ಇದೀನಿ ಅಂತ ನಂಬೇಡಿ, ನಿಮ್ ಸೋಪ್ ಹಿಂಗಡೆ ಬಂದಿದೆ. ಅದರ್ವೈಸ್ ಮಾರ್ಕೆಟ್ ಒಳಗೆ ಇದ್ದು ಪ್ರತಿಯೊಂದು ಸೋಪ್ಸು ಟಾಯ್ಲೆಟ್ ಸೋಪ್ಸ್ ಇದಾವೆ. ನಾರ್ಮಲಿ ನಾನು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಟಾಯ್ಲೆಟ್ ಕ್ಲೀನರ್ ಇಂದ ಯಾವ ತರ ನಾವು ಹಾಲ್ ಕ್ಲೀನ್ ಮಾಡಕ್ ಬರೋದಿಲ್ಲ, ಅಡಿಗೆ ಮನೆ ಕ್ಲೀನ್ ಮಾಡಕ್ ಬರೋದಿಲ್ಲ, ಅದೇ ರೀತಿ ಟಾಯ್ಲೆಟ್ ಸೋಪ್ ಇಂದ ಸ್ನಾನ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಆದ್ರೂ ಕೂಡ ಆ ತರ ಕೆಮಿಕಲ್ ಟಾಯ್ಲೆಟ್ ಸೋಪ್ ಇಂದ ನಾವು ಸ್ನಾನ ಮಾಡ್ತೀವಿ. ಅದರಿಂದ ನಮಗೆ ಇವತ್ತು ಎಷ್ಟೋ ಸ್ಕಿನ್ ಡಿಸೀಸ್ಗೆ, ಕ್ಯಾನ್ಸರ್ ತರ ರೋಗಕ್ಕೆ ನಾವು ಬಲಿ ಹೋಗ್ತೀವಿ. ಬಟ್ IMC ಕಂಪ್ನಿದು ಇದು ಆಯುರ್ವೇದಿಕ್ ಸ್ಕಿನ್ ಕೇರ್ ಸೋಪ್ ಇದೆ. ಇದರಿಂದ ಹೇರ್ಸ್ ಇಟ್ಕೊಂಡು ಸ್ಕಿನ್ ಪ್ರತಿಯೊಂದಕ್ಕೋಸ್ಕರ ಯೂಸ್ ಮಾಡ್ಬೋದು. ತಲೆ ಒಳಗಡೆ ಡ್ಯಾಂಡ್ರಫ್, ಈಚಿಂಗು, ಸಾಫ್ಟ್ ಹೇರ್ಗೋಸ್ಕರ, ಹೇರ್ಸ್ಗೋಸ್ಕರ ಕೂಡ ಇದು ಯೂಸ್ ಮಾಡ್ಬೋದು. ಅದ್ರ ಜೊತೆ ಮುಖದ ಮೇಲೆ ಚಿಪ್ಪು, ಬಂಗು, ಪಿಂಪಲ್ಸ್, ರ್ಯಾಷಸ್ ಇದ್ರೆ ಅದಕ್ಕೋಸ್ಕರ ಕೂಡ ಯೂಸ್ ಮಾಡ್ಬೋದು. ಸಣ್ಣ ಮಕ್ಕಳು ಬೇರೆ ಸೋಪ್ಸು ಡಾಕ್ಟರ್ಸ್ ಪ್ರಮೋಟ್ ಮಾಡೋದಿಲ್ಲ. ಸಣ್ಣ ಮಕ್ಕಳಿಗೋಸ್ಕರ ಬೇರೆ ಸೋಪ್ ಡಾಕ್ಟರ್ಸ್ ಪ್ರಮೋಟ್ ಮಾಡೋದಿಲ್ಲ. ಬಟ್ ಈ IMC ಕಂಪ್ನಿ ಸ್ಕಿನ್ ಕೇರ್ ಸೋಪು ಸಣ್ಣ ಮಕ್ಕಳು ಇಟ್ಕೊಂಡು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಈ ತರ ಸಾಕಷ್ಟು ಪ್ರಾಡಕ್ಟ್ಸ್ IMC ಒಳಗಡೆ ಇದಾವೆ. ಈ 3 ಪ್ರಾಡಕ್ಟ್ಸ್ ಯೂಸ್ ಮಾಡಿ ನೆಕ್ಸ್ಟ್ ಮತ್ತೆ ವಿಡಿಯೋ ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.